ಈಚೆ ಕಲ್ತಾರ. 3 ದಿವಸ ಆಯ್ತು ಊಟ ಮಾಡಿ. ಸ್ಟ್ರೋಕ್ ಆಗಿ ಎಷ್ಟು ದಿನ ಆಯ್ತು ಅಜ್ಜಿ ನಿಮ್ಗೆ? 3 ವರ್ಷ ಆಯ್ತು. 3 ವರ್ಷ. ಯಾರು ತೋರಿಸಿದ್ರು ಮತ್ತೆ? ನಿಮ್ ಮಕ್ಳೆಲ್ಲ ಇದಾರ ಅಜ್ಜಿ? ಅಳ್ಬಾರ್ದು. ಮಕ್ಳು ನಿಶಕ್ನ ಅವ್ರು ಗೊಡೋ ಅಂತಾರೆ. ಅವ್ರಿಗೆ ಯಾವ ತರ ಹಿಂಸೆ ಆಗಿರ್ಬೇಕು ಅಂತ. ನಿಮ್ ಮಕ್ಳು ಬರೋವರೆಗೂ ಇಲ್ಲೇ ಬೇಡ ಮಕ್ಳೇ ಬೇಡ. ಜೊತೆಯಲ್ಲಿ ನಿಲ್ಲೋರಿಲ್ಲ ಒಂಟಿನ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಯಾಕೆ ಅಳ್ತಿದ್ದೀರಾ? ನೋಡ್ಕೊಂತಾರೆ ಬಿಡಿ ಮೇಲೆ ಚೆನ್ನಾಗಿ ನೋಡ್ಕೊತಿರೋರನ್ನ ಏನ್ ಚಿಂತೆ ಇಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ. ಇವತ್ತು ಸಂಜಯ್ ನಗರ್ ಪೊಲೀಸ್ ಠಾಣೆಯಿಂದ ಗೌರಮ್ಮ ಅಂತ ಅಜ್ಜಿ ಹೆಸರು. ಸೊ ಅವರು ಸಂಜಯ್ ನಗರ ಅಕ್ಕಪಕ್ಕದಲ್ಲಿ ಮಲಗ್ತಿದ್ರು ಅಂತ. ಸೊ ಅಣ್ಣ ಕರ್ಕೊಂಡು ಬಂದಣ್ಣ. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್. ಅಜ್ಜಿ ಎಲ್ಲಿದ್ದಣ್ಣ? ರಾಘವೇಂದ್ರ ಸ್ವಾಮಿ ಟೆಂಪಲ್ ಸಂಜಯ್ ನಗರ್ ಹತ್ರ. ನಾನು ಒಂದು 1-2 ತಿಂಗಳಿಂದ ನೋಡ್ತಾ ಇದ್ದೆ. ಇವ್ರು ನಾವು ತಗೊಂಡೋಗಿ ಆಶ್ರಮಕ್ಕೆಲ್ಲ ಸಾಸಪ್ಪ ಯಾವಿಲ್ಲ ನೋಡ್ಕೊಳ್ಳೋರು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಯಾವಾಗ ಅಳೋರು. ನಾನು ಸ್ವಲ್ಪ ಜನ ನೋಡಿದೆ. ಆಮೇಲೆ ವಿಚಾರಿಸ್ತೀವಿ ಇವ್ರನ್ನ ಅಕ್ಕಪಕ್ಕದು. ಇಲ್ಲ ಇವ್ರು ಈ ತರ ಹೋಟ್ಲ್ ಹತ್ರ ಫುಟ್ಪಾತಲ್ಲಿ ಮಲ್ಕೊಂತಾರೆ, ಯಾರು ನೋಡ್ಕೊಳ್ಳೋದಿಲ್ಲ. ನಾನು 1 ತಿಂಗಳು 2 ತಿಂಗಳು. ಅಜ್ಜಿ ಮಕ್ಳೆಲ್ಲ ಇದಾರಂತ? ಒಬ್ಬ ಮಗ ಇದ್ದಾನಂತೆ. ಅವನೇನು ಇದ್ರು ಒಂದೇ ಓದು ಒಂದೇ ಅಂತ ಅವ್ರು ಹೇಳ್ತಾರೆ. ಅಜ್ಜಿ ಅಳಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಅಜ್ಜಿ ಇನ್ನೇನ್ ಅಳಂಗಿಲ್ಲ. ಏನ್ ನಿಮ್ಮ ಹೆಸರು? ಗೌರಮ್ಮ. ಯಾವ ಊರ ಅಜ್ಜಿ ನಿಮ್ದು? ಸಂಜಯ್ ನಗರ. ಹುಟ್ಟಿ ಬೆಳೆದಿದೆ ಸಂಜಯ್ ನಗರನಾ? ನಿಮ್ ಮಕ್ಳೆಲ್ಲ ಇದಾರ ಅಜ್ಜಿ? ಅಳ್ಬಾರ್ದು. ಮಕ್ಳು ನಿಶಕ್ನ ಅವ್ರು ಗೊಡೋ ಅಂತಾರೆ. ಅವ್ರಿಗೆ ಯಾವ ತರ ಹಿಂಸೆ ಆಗಿರ್ಬೇಕು ಅಂತ. ಸಾಕಿ ಬೆಳೆಸಿರ್ತಾರೆ. ಏನ್ ಹೇಳ್ತೀರಣ್ಣ ಈ ತರ ರೋಡಲ್ಲೆಲ್ಲ ಬಿಡೋರ್ಗೆ? ಇವ್ರು ಸಾಕಿ ಬೆಳೆಸಿರ್ತಾರ ಅವ್ರನ್ನ. ಈಗ ಅವರು ಕೇಳಿದ್ರೆ ಅವ್ರ ಬಗ್ಗೆ ಕೆಲವು ಫೀಲಿಂಗ್ ಆಗುತ್ತೆ. ಜನರಿಗೆ ಏನ್ ಹೇಳ್ತೀರಾ ಈ ತರ ತಾಯಿ ತಂದೆನ್ ಬಿಟ್ಟು ಹೋಗ್ ರೋಡಲ್ಲಿ ಅಂದೆ? ಏನ್ ಮಾಡ್ತೀರ? ಅವ್ರಿಗೂ ಯೋಗ್ಯತೆ ಇಲ್ಲ. ನೋಡ್ಕೊಳಕ್ ಯೋಗ್ಯತೆ ಇಲ್ಲ. ಅಜ್ಜಿ ಎಷ್ಟ್ ಜನ ಮಕ್ಳು ನಿಮ್ಗೆ? ಒಬ್ನೇ ಮಗನ? ಅವ್ರು ಎಲ್ಲಿರೋದು? ಯದ್ನಳ್ಳಿ. ಏನ್ ಹೆಸರು ನಿಮ್ ಮಗಂದು? ಅಜ್ಜಿ ಅವ್ರ ಹೆಸರು ಬೇಡವಾ? ಹೇಳಿ, ಪರವಾಗಿಲ್ಲ. ಏನ್ ಹೆಸರು ಅಂತ ನೀವ್ ಎಷ್ಟು ಹೇಳಿದ್ರೆ ನಿಮ್ಮನ್ನ ಕತ್ತಿ ಇಟ್ಕೊಂಡು ಈಚೆ ಕಲ್ತಾರ. ಇವ್ರು ಸೊಸೆನೆ. ಮನೇಲಿ ಇರ್ಬೇಡ, ಆಚೆ ಮನೆಗೆ ಅಜ್ಜಿಗೆ ಆಲ್ರೆಡಿ ರೈಟ್ ಹ್ಯಾಂಡ್ ಫುಲ್ ಸ್ಟ್ರೋಕ್ ಆಗಿದೆ. ಕೈ ಕಾಲು ಸಮೇತ ಅಜ್ಜಿಗೆ ಆಗ್ತಿಲ್ಲ ನೋಡಿ. ಆಲ್ರೆಡಿ ಅವ್ರು ನೋಡಿ. ಅಜ್ಜಿ ನಿಮ್ ಮಗನ ಹೆಸರು ಹೇಳ್ಬೇಕು. ಬೇಡ. ಯಾಕೆ? ಏನ್ ಮಾಡ್ತಾರ ನಿಮ್ ಮಗ? ಹೇಳ್ಬೇಕು. ಯಾಕೆ ಮನೆಯಿಂದ ಆಚೆ ಬಂದ್ಬಿಟ್ರಿ ನೀವು? ಯಾರು ಬೈಯೋದು ನಿಮ್ಮನ್ನ? ಸೊಸೆ ಮಕ್ಳೆಲ್ಲ ಬೈತಾರೆ. ಏನಕ್ಕಂತೆ? ಅದಕ್ಕೆ ತಾಯಿ ಅಂತ ಅಷ್ಟೇ. ಅಜ್ಜಿ ನಿಮ್ಗೆ ಆಸ್ತಿ ಎಲ್ಲ ಇದೆಯಾ? ಎಲ್ಲಿದೆ ಆಸ್ತಿ? ದಾಸನ್ಪುರ. ಎಷ್ಟಿದೆ ಆಸ್ತಿ? 6 ಎಕರೆ. ಬೇಜಾನ್ ಮಾಡ್ಬಿಟ್ಟಿದ್ಯಾ ನೀನು? ಮತ್ತೆ ಯಾಕೆ ನಿಮ್ ಮಕ್ಳು ನಿಮ್ಮ ನೋಡ್ಕೊಳ್ಳಲ್ಲ? 6 ಎಕರೆ ಇದೆ. ಅಲ್ಲ, ನಮ್ಮ ಅಜ್ಜಿ ತಾತನು. ಅವ್ರ ಹೆಸರಿರೋದು. ನಿಮ್ ಯಜಮಾನ್ರು? ಎಷ್ಟು ವರ್ಷ ಆಯ್ತು? 10 ಆಯ್ತು. ಸ್ಟ್ರೋಕ್ ಆಗಿ ಎಷ್ಟು ದಿನ ಆಯ್ತು ಅಜ್ಜಿ ನಿಮ್ಗೆ? 3 ವರ್ಷ ಆಯ್ತು. 3 ವರ್ಷ. ಯಾರು ತೋರಿಸಿದ್ರು ಮತ್ತೆ? ನಾವು ಕೇಳಿದಾಗ ಇದೇ ಥರ ಆಡೋದು. ಯಾವಾಗ ನಾವು ಕೇಳಿದಾಗ ನಮಗೂ ಒಂಥರ ನಾವು ಆ ಸ್ಥಿತಿ ನಾವು ಬರೋದೇನು ಒಂದೇ ಟೈಮ್ ಬರಲೇಬೇಕಾಗುತ್ತೆ. ನಾವು ಆ ಸ್ಥಿತಿ ನಮಗೆ ಬಂದ್ರೆ ಏನಾಗುತ್ತೆ ಹೇಳಿ? ಇದ್ದಾಗ ಚೆನ್ನಾಗಿ ಹೋದಾಗ ಅಳ್ತ್ರ ಏನು ಪ್ರಯೋಜನ ಇಲ್ಲ. ಇದ್ದಾಗ ಚೆನ್ನಾಗಿ ನೋಡ್ಕೊಬೇಕು. ಹೋದ್ಮೇಲೆ ಅಳೋದ ಏನು ಯೂಸ್ ಇಲ್ಲ. ಆಮೇಲೆ ಮಗ ಇದು ಸತ್ತಂಗೆ ಅಂತ ಅವರೇ ಹೇಳ್ತಾರೆ.
ಒಂದಿನಕ್ಕೆ ಬಂದು ನಮ್ಮ ಆಸ್ತಿ ಮೆಡಿಸಿನ್ ಏನು ತೋರಿಸ್ಲಿಲ್ಲ. ಅಜ್ಜಿ ಮೆಡಿಸನ್ಗೆಲ್ಲ ಏನ್ ಮಾಡ್ತಿದ್ರಿ? ಸ್ಟೋಕ್ಗೆ ಏನ್ ಮಾಡ್ತಿದ್ರಿ? ಕೆಲಸ ಎಲ್ಲ ದೇವಸ್ಥಾನ ಹತ್ರ ಕೊಡ್ತಾರೆ. ಭಿಕ್ಷೆ ಎಲ್ಲ ಬೇಡ್ತಿದ್ರು. ಹಾ ಅಜ್ಜಿ, ಈ ಸಂಜಯ್ ನಗರ ಹತ್ರ ಅಜ್ಜಿ ಭಿಕ್ಷೆ ಎಲ್ಲ ಬೇಡಿ ಅಜ್ಜಿಗೆ ಟ್ರೀಟ್ಮೆಂಟ್ ಮಾಡ್ಕೊಂತಿದ್ರಂತೆ. ನಿಜವಾಗ್ಲೂ ಬೇಜಾರಾಗುತ್ತೆ, ಏನ್ ಹೇಳ್ಬೇಕು ಅಂತ ನನಗೂ ಗೊತ್ತಾಗಲ್ಲ. ಸೊ ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿ ತಂದೆ ತಾಯಿ ಸಾಕಿರ್ತಾರೆ. ಬಟ್ ಈ ಪರಿಸ್ಥಿತಿ ನೋಡಕ್ಕೆ ನಮಗೂ ಬೇಜಾರಾಗುತ್ತೆ. ಸೊ ಅಜ್ಜಿ ಮಿಸ್ಸಿಂಗ, ಅಜ್ಜಿ ಹೇಳ್ತಿರೋದು ನಿಜಾನ ಸುಳ್ಳ ಅಂತ ನಮಗೆ ಗೊತ್ತಿಲ್ಲ. ಈ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಗೊತ್ತಾಗೋದು ಅಜ್ಜಿದೇನು ಕತೆ ಅಂತ. ಬಟ್ ಅಜ್ಜಿ 4 ಎಕರೆ ಜಮೀನ್ ಬೇರೆ ಐತೆ ಅಂತ ಹೇಳ್ತಾರೆ. 6 ಎಕರೆ ನೋಡಿ. ಅದು ಪೇಪರ್ ಎಲ್ಲ ಇದೆಯಾ? ಅದು ಪೇಪರ್ ಎಲ್ಲ ಇದೆಯಾ ಮಾದ್ರದ್ದು ಇದೆಯಾ ಅಂತ ಯಾರೋ ಗೊತ್ತಿರೋ ಹತ್ರ ಇಟ್ಟಿದ್ದಾರೆ. ಓಕೆ. ಸೊ ಅಜ್ಜಿ ನೀವೇ ಕೇಳಿಸ್ಕೊಂಡಲ್ವ ಅಜ್ಜಿದು ಕತೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಇದ್ರ ಬಗ್ಗೆ ನಾನು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡ್ತೀರಿ. ಅಜ್ಜಿ ಕಡೆ ಯಾರಾದರೂ ಇದ್ದರೆ ಕೊನೆಗಾಲದಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ಅಜ್ಜಿನ ಏನು ಕೇಳಿದ್ರೆ ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ. ಏನೇ ಕೇಳಿದ್ರೆ ನೋಡಿ ಹೇಳ್ತಿದ್ದಾರೆ. ಅವ್ರ ಮಗನ ಹೆಸರು ಹೇಳ್ತಿಲ್ಲ. ಇವ್ರು ಹೇಳ್ತಾರೆ ಸೊಸೆ ಏನೋ ಹೊಡೆದೇ ಆಚೆ ಕಳಿಸಿದ್ದಾರೆ ಅಂತ. ಅದು ನಿಜಾನ ಸುಳ್ಳು ನಮಗೂ ಗೊತ್ತಿಲ್ಲ. ಯಾರಿಗೂ ಹೊಡ್ಲಿಲ್ಲ, ಹೊಳ್ತಿರಲಿಲ್ಲ. ಒಳಗೆ ಸೇರ್ಸಲ್ಲ. ಹಾ, ಏನ್ ಮಗನ ಹೆಸರು ಏನ್ ಬೇ ಹೇಳ್ಬೇಕಜ್ಜಿ ನೀವು. ಗೊತ್ತಾಗುತ್ತೆ ಅವ್ರಿಗೆ ಏನ್ ಸಮಾಚಾರ. ಹೇಳಿದ್ರೆ ನಮಗ್ ಗೊತ್ತಾಗುತ್ತೆ. ಹೇಳಿ. ಏನು ಬೇಡ, ಸುದ್ದಿ ಎತ್ಬೇಡ. ಅವ್ರ ನಂಬರ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ನಂಬರ್ ಇಲ್ಲ. ಅವ್ರ ಸುದ್ದಿನೇ ಬೇಡ ಅಂತೀರಾ? ಅವ್ರ ಸುದ್ದಿ ಹೇಳಿಲ್ಲ ನಾವು ಸೇರಿಸ್ಕೊಳ್ಳೋದಲ್ಲ. ಕರ್ಕೊಂಬಂದ. ಹ್ಮ್, ಇವ್ರೇನಾಗ್ಬೇಕು ನಿಮ್ಗೆ? ಯಾರ ಹಿಂಗೆ ಕರ್ಕೊಂಡ್ ಬಂದವ್ರೆ. ಆಯ್ತು, ನಿಮ್ ಮಗನ ಹೆಸರು ಹೇಳ್ಬಿಡಿ ಹೋದ್ರೋಗ್ಲಿ. ಬೇಡಮ್ಮ, ಸುದ್ದಿ ಎತ್ಬೇಡ. ನಿನ್ಗೋ ಕಾಯಿ ಮುಂದಿದ್ದೀನಿ. ಏನಕ್ಕೆ ಸುದ್ದಿ ಎತ್ಬೇಡ ಅಂತ ಹೇಳ್ತೀರಾ? ಬೇಡ. ಅಂದ್ರೆ ಅವ್ರ ಮನುಷ್ಯರು ಅಷ್ಟು ಮಗು ಆಟ ಆಗಿದೆ. ಆದ್ರೆ ಈ ಪರಿಸ್ಥಿತಿ ನೋಡಿದ್ರೆ ದಿನ ಒಂದು ತುತ್ತು ಅನ್ನ, ಒಂದು ತುತ್ತು ಅನ್ನ ಹಾಕಾದ್ರೆ ಹೋಗ್ತಿಲ್ಲ. 3 ದಿವಸ ಆಯ್ತು ಊಟ ಮಾಡಿ. ರೋಡಲ್ಲೇ ಇಡ್ತಿದ್ರ ಅಜ್ಜಿ ಇಷ್ಟು ದಿನ ನೀವು? ಅಲ್ಲೊಂದು ಹೋಟ್ಲು ಯಾವ್ದೋ ಗೊತ್ತಿರೋದಿತ್ತು. ಅಲ್ಲಿ ಅವ್ರು ದುಡ್ಡು ಕೊಟ್ಟು ಬೇಕಾದ್ರೆ ಊಟ ಅಲ್ಲಿ ಮಾಡ್ತಾ ಇದ್ರಂತೆ. ಅವ್ರನ್ನ ಕೇಳಿದ ಹೋಟ್ಲು ಭಿಕ್ಷೆ ಮಾಡೋ ದುಡ್ಡಲ್ಲೇ ದುಡ್ಡು ಕೊಟ್ಟು ಊಟ ಮಾಡ್ತಿದ್ರು ಅಂತ. ಅದೇ ದುಡ್ಡಲ್ಲಿ ದೇವಸ್ಥಾನ ಹತ್ರ ಭಿಕ್ಷೆ ಮಾಡೋದಂತೆ. ಅದೇ ದುಡ್ಡು ತಗೊಂಡು ಹೋಟ್ಲಿಗೆ ಕೊಟ್ಟು ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ತಿದ್ರು ಅಂತ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಖಂಡಿತ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿ. ಕರ್ಕೊಂಡೋಗಿ ಒಳ್ಳೆ ರೀತಿ ನೋಡ್ಕೊಂಡಂಗಿದ್ರೆ ಕರ್ಕೊಂಡೋದ್ರೆ ಒಳ್ಳೆ ಬೇಡ. ಸಂತೋಷ. ತಗೊಳಗಿ ಇವ್ರು ಇದೇ ತರ ಹಿಂಸೆ ಮಾಡಾಗೆ ಬೇಡ, ದಯವಿಟ್ಟು ಬೇಡ. ಇಲ್ಲೇ ಬಂದು ನೋಡ್ಕೊಂಡು ಹೋಗಿದ್ರೆ ಪ್ರೀತಿ ವಿಶ್ವಾಸ ನೋಡ್ಕೊಂಡು ಅಜ್ಜಿ ನೋಡಿ, ಮನೆಯವರು ಒಂದು ಸೆಕೆಂಡ್ ಏನು ಹೇಳಕ್ಕೆ ಆಗಿದೆ ಅವ್ರಿಗೆ. ಇದ್ರಲ್ಲಿ ಎಮೋಷನ್ ಆಗ್ತಾವ್ರು ಅಂದ್ರೆ ಅವ್ರು ಆ ರೇಂಜಿಗೆ ಕಾಟ ಕೊಟ್ಟಿರ್ಬೇಡ. ಹೆಸರು ಹೇಳಕ್ಕೆ ಎದ್ರಕಂತಾರಲ್ಲ ಅವ್ರ ಹೆಸರೇ ಬೇಡ ಅಂತ ಹೇಳ್ತಾರಲ್ಲ ನೋಡಿ. ಅಜ್ಜಿ ಹೇಳ್ಬೇಕು, ನೀವ್ ಹೆಸರು ಹೇಳ್ಬೇಕು. ಬೇಡಮ್ಮ. ಬೇಜಾರಾಗೈತೆ. ಆಯ್ತು, ಇಲ್ಲಿ ಇರ್ತೀರಾ ನಮ್ಮ ಆಶ್ರಮದಲ್ಲಿ? ಖುಷಿಯಿಂದ ಇರ್ತೀರಾ ಅಲ್ವಾ? ಊಟ ತಿಂಡಿ ಮೆಡಿಸಿನ್ಸ್ ಎಲ್ಲ ಸಿಗುತ್ತೆ, ಮಗ ವ್ಯವಸ್ಥೆ ಇರುತ್ತೆ. ಖುಷಿಯಿಂದ ಇರ್ತೀರಾ? ಮೆಡಿಸನ್ ಎಲ್ಲಾನು ಇಲ್ಲೇ ಇದೆ. ನೋಡು ಮಾತ್ರೆ ಏನ್ ಮಾತ್ರ ನೋಡ್ರಿ. ಅದೇ ಕಾಲು ನೋವು, ಅದು ಇದು ಕಾಲು ನೋವು, ತಲೆ ನೋವು. ನೋಡು, ನಾನೇ ಮಾತು ಇದ್ಕೊಂಡೆ. ಇದಕ್ಕೆಲ್ಲ ದುಡ್ಡು ಹೆಂಗ್ ಬರ್ತಿತ್ತು ಅಜ್ಜಿ? ಅವರೇ ಕೊಡ್ತಿದ್ದೆ. ಮಾತ್ರೆ ಅಂಗಡಿಯರು ನೋಡ್ಬಿಟ್ಟು ಫ್ರೀಯಾಗಿ ಕೊಡೋರು ಅವರೇ. ಕೆಲವರು ನೋಡು, ಕಾಲು ಕೈ ನೋವು ಮಾತ್ರ ಇರ್ಬೇಕು. ದಿನ ಕೊಡ್ತಿದ್ರು. ಯಾವಾಗನ ಬರ್ರಿ ಕೊಡ್ತಿದ್ರು. ಅಕ್ಕಪಕ್ಕದವರೆಲ್ಲ ಹೆಲ್ಪ್ ಮಾಡ್ತಿದ್ರು. ಎಲ್ಲ ಮಾತ್ರೆ ಅಂಗಡಿಯವರು ಹೆಲ್ಪ್ ಮಾಡೋರು ಅಷ್ಟೇ. ಮದಿದ್ರೆ ಹೋದ್ರೆ ಅಲ್ಲಿ ಕೊಡೋದು ಅಷ್ಟೇ. ಆಯ್ತು, ಇಲ್ಲಿ ಇರ್ತೀರಲ್ಲ ಖುಷಿಯಿಂದ ಅಜ್ಜಿ? ಇನ್ನ ನಿಮ್ ಮಕ್ಳು ಬರೋವರೆಗೂ ಇಲ್ಲೇ ಬೇಡ ಬೇಡ, ಮಕ್ಕಳೇ ಬೇಡ. ಅದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸರ್. ಆದಷ್ಟು ನನಗೂ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ಅವ್ರ ಮನೆಯವ್ರ ಕಡೆಯವರನ್ನ ಖಂಡಿತ ಬಂದ್ರೆ ಕಳ್ಸ್ಕೊಡೋ ವ್ಯವಸ್ಥೆ ಮಾಡ್ಕೊಳ್ಳೋಣ. ಚೆನ್ನಾಗಿ ನೋಡ್ಕೊಂಡು ಬೇಡ ಚೆನ್ನಾಗಿ ನೋಡ್ಕೊಂತೀವಿ ಅನ್ನಂಗಿದ್ರೆ ಮಾತ್ರ ಬೇಡ. ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂತೀವಿ ಅನ್ನಂಗಿದ್ರೆ ಸುಮ್ಮನೆ ಕಳ್ಸ್ಬಿಟ್ಟು ನಾಳೆ ದಿವಸ ಇನ್ನೊಂದ್ ಕಡೆ ಹೊರಗಡೆ ಹಾಕ್ಬಿಡ್ತಾರೆ. ಇವತ್ತು ಕಳ್ಸ್ಬಿಡ್ತೀರಾ? ಅವ್ರ ಮಕ್ಳು ಬಂದ್ರು ನೋಡ್ಕೊಂತೀವಿ ಬೇಡ, ಮಕ್ಕಳೇ ಬೇಡ. ಅಂತಾರೆ ಇರ್ತಾರೆ. ಈ ನಾಳೆ ದಿವಸ ತಿರ್ಗಿ ಇನ್ನೊಂದ್ಸಲ ಈಚೆ ಆಗ್ತಾರೆ. ತಿರ್ಗಾ ಬಟ್ ನಮ್ಮ ಆಶ್ರಮದಲ್ಲಿ ಮಕ್ಳಿರೋರಿಗೆ ಅನುಮತಿನೇ ಇಲ್ಲ. ನೀವೇನೋ ಕರ್ಕೊಂಡ್ ಬಂದಿರೋ ಕಾರಣ ಅಜ್ಜಿ ರೋಡಲ್ಲಿ ಇದಾರೆ ಅಂತ. ನಮ್ದು ಕಂಪ್ಲೀಟ್ ಯಾರು ಇಲ್ಲ ಅಂದವ್ರಿಗೆ ಮಾತ್ರ ಸರ್ ಅದೇ. ಅಜ್ಜಿಗೆ ಮಕ್ಳೆ ಮಗ ಇದ್ದಾನೆ, ಸೊಸೆ ಇದ್ದಾನೆ, ಅಜ್ಜಿಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ. ಸೊ ಒಂದು ಮಾನವೀಯತೆ ದೃಷ್ಟಿಯಿಂದ ನನ್ನ ತಾಯಿ ಅನ್ಕೊಂಡು ಅಜ್ಜಿನ ಸೇರಿಸ್ಕೊಂತಿದೀವಿ ಅಷ್ಟೇ. ಬೇಡ, ಇದೇ ಮಾಡಬೇಡಪ್ಪ. ಆಯ್ತಜ್ಜಿ, ಹುಷಾರಾಗಿರಿ. ನೋಡಿ, ಇಲ್ಲಿ ಗಂಟ ಅವ್ರು ಕರ್ಕೊಂಡ್ ಬಂದವ್ರು ಏನ್ ಹೇಳ್ತೀರಾ ಅವ್ರಿಗೆ? ತುಂಬಾ ಥ್ಯಾಂಕ್ಸ್.
ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಇಲ್ಲಿಗೆ ಬಂದಿದ್ದೀನಪ್ಪ